ಅರಣ್ಯದಲ್ಲಿ ವಾಸ ಆಗಿರೋ ಜಮೀನು ಮಾಡ್ಕೊಂಡವ್ರಿಗೆ ಎಲ್ಲರೂ ತೆಗೆಯೋದಾರೆ ಲಿಂಗನಮಕ್ಕಿ ಡ್ಯಾಮ್ ಅನ್ನು ಒಡೆದು ಕೊಡ್ಬೇಕಲ್ಲ ಜನರಿಗೆ. 58,000 ಎಕರೆ ಅರಣ್ಯ ಭೂಮಿಯವರು ಕಾನೂನು ಸರ್ಕಾರದ ಒಪ್ಪಿಗೆ ಇಲ್ಲ, ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಮಾಡಿರೋದು ಅದು. ಅವಾಗ ಅದನ್ನು ಬಿಟ್ಕೊಡ್ಬೇಕಲ್ಲ, ಅದ್ರಾಗೆಲ್ಲ ಮುಳುಗಡೆ ಆದವರೆಲ್ಲ ಮತ್ತೆ ವಾಪಸ್ ಬಂದು ಅಲ್ಲೇ ಇರೋದು. ಆಮೇಲೆ ಅರಣ್ಯ ಭೂಮಿ ಆಯ್ತು, ಕಂದಾಯ ಭೂಮಿ ಸುಮಾರು 38,000 ಎಕರೆನ ಅಲ್ಲಿ ಮುಳುಗಡೆ ಆಗಿರೋದು ಅಂದ್ರು. 14,000 ಎಕರೆ ಭೂಸ್ವಾಧೀನ ಮಾಡ್ಕೊಂಡಿರೋದು ರೈತರದ್ದು, ಗಣಿಗಾರದ್ದು, ಕೂಲಿಕಾರದ್ದು ಅಂತ ಮಾಹಿತಿ ಕೊಟ್ಟರು. ಕಸ್ತೂರಿ ರಂಗನ್ನು ಒಬ್ಬರು ಬಾಹ್ಯಾಕಾಶ ತಜ್ಞರು. ಕಸ್ತೂರಿ ರಂಗನ್ ವರದಿ ಮೊದಲು ಮಾಧವ ಗಾಡ್ಗೀಳ್ ವರದಿ ಅಂತ ಒಂದು ಆ ವರದಿನೂ ಬಂದಿತ್ತು. ಅವ ಮಾಧವಿ ಗಾಡ್ಗೀಳೇ ಒಂದ್ಸರಿ ಹೇಳಿದ್ದು ದಾಖಲೆ ಇದೆ, ಈ ಅರಣ್ಯ ಇಲಾಖೆನ ವಿಸರ್ಜನೆ ಮಾಡೋದು ಒಳ್ಳೆಯದು, ಈ ವೈಲ್ಡ್ ಲೈಫು ಈ ಅರಣ್ಯ ಇಲಾಖೆನ ಇವರೆಲ್ಲ ಯಾವುದೇ ಅರಣ್ಯ ಉಳಿಸೋದಕ್ಕೆ ಇವರು ಸಾಧ್ಯ ಇಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದು ಒಂದು ಇಂಗ್ಲಿಷ್ ಪೇಪರಿಂದ ಯಾವುದೋ ಒಂದು ದಾಖಲೆ ನಾನು ನೋಡಿದೆ ಮೊನ್ನೆ. ಮೊದಲು ಮಾಧವ ಗಾಡ್ಗೀಳ್ ವರದಿ ಅಂತ ಈ ಮಲೆನಾಡಲ್ಲಿ ಪರಿಸರ ಸೂಕ್ಷ್ಮ ವಲಯ, ಕಾಡನ್ನ, ನಾಡನ್ನ, ಪ್ರಕೃತಿನ ಉಳಿಸ್ಬೇಕು ಅಂತ ಒಂದು ಈ ಸ್ವಯಂ ಸೇವಾ ಸಂಸ್ಥೆಗಳು NGO ಅಂತ ಗೊತ್ತಾ ನಿಮಗೆ? ಅವ್ರ NGO ಅಂದರೆ ಸರ್ಕಾರೇತರ ಸಂಸ್ಥೆ. ಆದರೆ ಕೆಲವು NGOಗಳು, ಭಾರತ ದೇಶದಲ್ಲಿರೋ ಬಹುತೇಕ NGOಗಳು ಸರ್ಕಾರದ ಹಣವನ್ನು ಲೂಟಿ ಮಾಡೋದು, ಇನ್ನು ಕೆಲವು ವಿದೇಶಿ ಹಣವನ್ನು ತಗೊಂಡು ಲೂಟಿ ಮಾಡೋಂಥ ಸಂಸ್ಥೆಗಳು ನಮ್ಮಲ್ಲಿದ್ದಾವೆ. ಈ ಮಾಧವ ಗಾಡ್ಗೀಳ್ 2010ರಲ್ಲಿ ಆಯ್ತು, ಇದು 1987ರಲ್ಲೆಲ್ಲ ವರದಿ ಬಂತು, 2010ರಲ್ಲಿ ಆಯಿತು. ಈ ವರದಿಯನ್ನ ಜಾರಿ ತರಬೇಕು ಅಂತಾದ ಕೇರಳದಲ್ಲಿ ಭಾರಿ ಗಲಾಟೆ ಆಯಿತು. ಕೇರಳದಲ್ಲಿ ಅದನ್ನು ಜನ ಒಪ್ಪಲಿಲ್ಲ. ಕೊನೆಗೆ ಅದನ್ನು ತಡೆ ಮಾಡಿ ಅದಕ್ಕೆ ಕಸ್ತೂರಿ ರಂಗನ್ನ ವರದಿ ಅಂತ ಒಂದು ತಂಡವನ್ನು ರಚನೆ ಮಾಡಿದ್ರು. ಇವತ್ತು ನಮ್ಮ ರಾಜ್ಯದಲ್ಲೇ ಇವತ್ತು ಎಷ್ಟು ಕಡೆ ಇದೆ ಅಂದರೆ ಬೆಳಗಾವಿಲಿದೆ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಹಾಸನ, ಉತ್ತರ ಕನ್ನಡದಲ್ಲಿ ಹೈಯೆಸ್ಟ್ ಈ ಪರಿಸರ ಸೂಕ್ಷ್ಮ ವಲಯ, ಎಕೋ ಸೆನ್ಸಿಟಿವ್ ಏರಿಯಾ. ಆಮೇಲೆ ದಕ್ಷಿಣ ಕನ್ನಡ, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಇದೆ. ದೇಶದಲ್ಲಿ ಅತಿ ಹೆಚ್ಚಿರೋದು ಕರ್ನಾಟಕದಲ್ಲೇ, ಮಹಾರಾಷ್ಟ್ರ ಇದೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ 44,448 ಚದರ ಮೀಟರ್ ಇದೆ ಕರ್ನಾಟಕದಲ್ಲಿ. ಈ ಕಸ್ತೂರಿ ರಂಗನ್ ವ್ಯಾಪ್ತಿಯವರು ನಮ್ಗೆ ಒಳಗೊಳ್ಬೇಕು ಅಂತ ಮಾಡಿರೋ ಪ್ರದೇಶ ಘೋಷಣೆ ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ 55,345 ಚದರ ಕಿಲೋಮೀಟರ್ ಇದೆ. ಈ ಪ್ರದೇಶಗಳನ್ನು ಎಕೋ ಸೆನ್ಸಿಟಿವ್ ಝೋನ್, ಪರಿಸರ ಸೂಕ್ಷ್ಮ ಹಕ್ಕುಪತ್ರ ಇರೋದು ಕೋಡಿ ಕೊಟ್ಟರೆ ಆಗ್ತಾ ಇಲ್ಲ. ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದೆ ತುಮರಿ ಗ್ರಾಮ ಪಂಚಾಯತಿಯ ಊರಿನವರಾಗಿ ನಾವೆಲ್ಲ ಸೇರಿ. ಕಸ್ತೂರಿ ರಂಗನ್ ವರದಿ ಬೇಡವೇ ಬೇಡ ಅನ್ನೋದನ್ನು ನಾವಿಲ್ಲಿ ನಮ್ಮ ಅಹವಾಲನ್ನ ಸಾಂಕೇತಿಕವಾಗಿ ಆಕ್ಷೇಪಣೆಯನ್ನ 40ರಿಂದ 60 ದಿನದೊಳಗೆ ಸಲ್ಲಿಸಬೇಕು ಅಂತ ಹೇಳಿದೆ. ಏನು ಸೆಕ್ರೆಟರಿ ಡೆಲ್ಲಿಯ ಇದೇನಿದೆ ಅಲ್ಲಿಗೆ ನಾವು ಕಳಿಸ್ಕೊಡ್ತೇವೆ, ಚೇರ್ಮನ್ ಕಳಿಸ್ತಾ ಇದ್ದೀವಿ, ಮೇಲ್ ಮೂಲಕ ಕಳಿಸ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿ ಇವತ್ತು ನಾವು ಅದನ್ನ ಓಪನ್ ಮಾಡ್ತಾ ಇದ್ದೀವಿ.